ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕನ್ನಡ ಕ್ಲಾಸಸ್ಸು. ನೀವು ಇವಾಗಲೇ ನಾಳೆ ಬರ್ತಕ್ಕಂತಹ ಬಿಸ್ನೆಸ್ ಸ್ಟಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತೀರಿ. ಸೊ ನಾನು ಇವಾಗಲೇ ನಿಮಗೆ 1 ಮತ್ತು 2 ಅಂಕದ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದೆ. ಸೊ ಅವುಗಳ ಜೊತೆಗೆ ನಾನು ಹೇಳಿದ್ನಲ್ಲ 8 ಅಂಕದ ಪ್ರಶ್ನೆಗಳನ್ನು ಕೂಡ ನಾನು ಕೊಡ್ತೀನಿ ಅಂತೇಳಿ. ಸೊ ಆ ಒಂದು ಪ್ರಶ್ನೆಗಳು ಇವಾಗಿರ್ತಾವೆ. ಸೊ ಈ ಪ್ರಶ್ನೆಗಳನ್ನು ನಾನು ಮಾಡೆಲ್ ಕ್ವಶನ್ ಪೇಪರಿಂದ ತೊಗೊಂಡು ಬಂದೀನಿ. ಅಂತಂದರೆ 3 ಮಾಡೆಲ್ ಕ್ವಶನ್ ಪೇಪರ್ ಏನಿರ್ತಾವಲ್ಲ, ಸೊ ಆ ಒಂದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂತಹ ಒಂದು ಪ್ರಶ್ನೆಗಳಾಗಿರ್ತಾವೆ. ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಈ ಒಂದು ಪ್ರಶ್ನೆಗಳನ್ನು ಕೊಡ್ತೀನಿ. ಸೊ ಈ ಒಂದು ಪ್ರಶ್ನೆಗಳನ್ನು ನೀವು ಕರೆಕ್ಟಾಗಿ ಪ್ರಿಪೇರ್ ಆಗಿ ಓದ್ರಿ ಅಂತಂದ್ರೆ ನೀವು ಆರಾಮಾಗಿ 3 ಕ್ವಶನ್ಗೆ ನೀವು ಆನ್ಸರ್ನ ಮಾಡ್ಬೋದು. ಸೊ ಕರೆಕ್ಟಾಗಿ ನೋಡ್ಕೊಳ್ರಿ. ಅಂತಂದರೆ ನಿಮಗೆ 8 ಅಂಕದ ಪ್ರಶ್ನೆಗಳು 5 ಕೊಟ್ಟಿರ್ತಾರೆ. ನೀವು ಯಾವುದಾದ್ರೂ 3 ಕ್ವಶನನ್ನು ಬರೆದ್ರಿ ಅಂತಂದ್ರೆ ನೀವು ಆರಾಮಾಗಿ 24 ಮಾರ್ಕ್ಸನ್ನು ಈ ಒಂದು ಪ್ರಶ್ನೆಗಳಲ್ಲಿ ನೀವು ತೊಗೊಳ್ಬೋದು. ಸೊ ಕ್ವಶನನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಇವು ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ರಿಪೀಟೆಡ್ ಪ್ರಶ್ನೆಗಳಾಗಿರ್ತಾವೆ. ಇಷ್ಟು ಪ್ರಶ್ನೆಗಳನ್ನು ನೀವು ಪ್ರಿಪೇರ್ ಆಗಿ ಓದ್ರಿ ಅಂತಂದ್ರೆ ಸಾಕು, ನೀವು ಆರಾಮಾಗಿ 8 ಅಂಕದ ಪ್ರಶ್ನೆಗಳನ್ನು ಬಿಡಿಸ್ಬೋದು. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡ್ರಿ. ನಿರ್ವಹಣೆಯ ಉದ್ದೇಶಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೆಕೆಂಡ್ ಕ್ವಶನ್ ನೋಡ್ರಿ. ಸಂಘಟಿಸುವಿಕೆ ಎಂದರೇನು? ಸಂಘಟಿಸುವಿಕೆಯ ಪ್ರಾಮುಖ್ಯತೆಯನ್ನು ವಿವರಿಸಿ. ವಾಟ್ ಈಸ್ ಆರ್ಗನೈಸಿಂಗ್? ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್. ಥರ್ಡ್ ಕ್ವಶನ್ ನೋಡ್ರಿ. ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆಯಲ್ಲಿನ ಹಂತಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಸ್ಟೇಜಸ್ ಆಫ್ ಸ್ಟಾಫಿಂಗ್ ಪ್ರೋಸೆಸ್. ಸೊ ಫೋರ್ತ್ ಕ್ವಶನ್ ನೋಡ್ರಿ. ಒಂದು ಸಂಘಟನೆಯಲ್ಲಿ ನೌಕರರನ್ನು ಪ್ರೇರೇಪಿಸಲು ಬಳಸುವಂತಹ ಯಾವುದಾದರೂ 4 ಹಣಕಾಸಿನ ಉತ್ತೇಜಕಗಳು ಮತ್ತು ಹಣಕಾಸೇತರ ಉತ್ತೇಜಕಗಳನ್ನು ವಿವರಿಸಿ. ಅಂತಂದರೆ ಇಲ್ಲಿ ನೋಡ್ರಿ, ಹಣಕಾಸಿನ ಉತ್ತೇಜಕಗಳು ಮತ್ತು ಹಣಕಾಸೇತರ ಉತ್ತೇಜಕಗಳನ್ನು ನೀವು ವಿವರಿಸಬೇಕಾಗುತ್ತೆ ಯಾವ್ಯಾವ ಅಂತೇಳಿ ಬರೋದು. ಸೊ ಇಂಗ್ಲೀಷಲ್ಲಿ ನೋಡ್ರಿ. ಎಕ್ಸ್ಪ್ಲೇನ್ ಎನಿ 4 ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಆ್ಯಂಡ್ ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಟು ಮೋಟಿವ್ ದ ಎಂಪ್ಲಾಯೀಸ್ ಆಫ್ ಆ್ಯನ್ ಆರ್ಗನೈಸೇಷನ್. ನನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟದ ನಡುವಿನ ಯಾವುದಾದರೂ 8 ವ್ಯತ್ಯಾಸಗಳನ್ನು ಬರೆಯಿರಿ. ಅಂತಂದರೆ 8 ಅಂಕದ ಪ್ರಶ್ನೆ ಎಲ್ಲ, ನೀವು 8ರಿಂದ 10 ವ್ಯತ್ಯಾಸಗಳನ್ನು ಬರಿಬೇಕಾಗುತ್ತಾ. ಎಕ್ಸ್ಪ್ಲೇನ್ ಎನಿ 8 ಡಿಫ್ರೆನ್ಸಸ್ ಬಿಟ್ವೀನ್ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಪರ್ಸನಲ್ ಸೆಲ್ಲಿಂಗ್. ಸೊ ನೆಕ್ಸ್ಟ್ ಕ್ವಶನನ್ನು ನೋಡ್ರಿ. ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ವಿಕೇಂದ್ರೀಕರಣ ಎಂದರೇನು? ವಿಕೇಂದ್ರೀಕರಣದ ಪ್ರಾಮುಖ್ಯತೆಯನ್ನು ವಿವರಿಸಿ. ವಾಟ್ ಈಸ್ ಡಿಸೆಂಟ್ರಲೈಸೇಷನ್? ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಡಿಸೆಂಟ್ರಲೈಸೇಷನ್. ಸೊ ನೆಕ್ಸ್ಟ್ ಕ್ವಶನನ್ನು ನೋಡ್ರಿ. ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆಯ ಹಂತಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಸ್ಟೇಜಸ್ ಆಫ್ ಸ್ಟಾಫಿಂಗ್ ಪ್ರೋಸೆಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಪರಿಣಾಮಕಾರಿ ಸಂವಹನದ ಅಡೆತಡೆಗಳನ್ನು ನಿವಾರಿಸಲು ತೆಗೆದುಕೊಳ್ಳಬೇಕಾದಂತಹ ಸೂಕ್ತ ಕ್ರಮಗಳ ಬಗ್ಗೆ ಸಲಹೆಗಳನ್ನು ನೀಡಿ. ಸಜೆಸ್ಟ್ ದ ಸೂಟಬಲ್ ಮೆಷರ್ಸ್ ಟು ಬಿ ಟೇಕನ್ ಟು ಓವರ್ಕಮ್ ಬ್ಯಾರಿಯರ್ಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಷನ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಬೆಲೆ ಎಂದರೇನು? ಬೆಲೆ ನಿರ್ಧಾರದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿ. ವಾಟ್ ಈಸ್ ಪ್ರೈಸ್? ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಪ್ರೈಸ್ ಡಿಟರ್ಮಿನೇಷನ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸಮನ್ವಯತೆ ಎಂದರೇನು? ಸಮನ್ವಯತೆಯ ಗುಣಲಕ್ಷಣಗಳನ್ನು ವಿವರಿಸಿ. ವಾಟ್ ಈಸ್ ಕೋಆರ್ಡಿನೇಷನ್? ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೋಆರ್ಡಿನೇಷನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಪ್ರತಿನಿಯೋಜನೆ ಎಂದರೇನು? ಇದರ ಪ್ರಾಮುಖ್ಯತೆಯನ್ನು ವಿವರಿಸಿ. ವಾಟ್ ಈಸ್ ಡೆಲಿಗೇಷನ್? ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಡೆಲಿಗೇಷನ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೇಮಕಾತಿಯ ಯಾವುದಾದರೂ 8 ಬಾಹ್ಯ ಮೂಲಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ಎನಿ 8 ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಮಾರಾಟ ಪ್ರಕ್ರಿಯೆಯ ಯಾವುದಾದರೂ 8 ಕಾರ್ಯಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ಎನಿ 8 ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್. 8ರಿಂದ 10 ಕಾರ್ಯಗಳನ್ನು, ಮಿನಿಮಮ್ 8 ಅಂತೂ ನೀವು ವಿವರಣೆ ಮಾಡಲೇಬೇಕು ಇದಕ್ಕೆ. ಅಂತಂದರೆ 8 ಅಂಕದ ಪ್ರಶ್ನೆ ಆಗಿರುತ್ತಲ್ಲ, ಹಾಗಾಗಿ 8 ಕಾರ್ಯಗಳನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ರಿ, ಕೆಲವೊಂದು ಕ್ವಶನ್ಗಳು ನಿಮಗೆ ರಿಪೀಟೆಡ್ ಆಗಿರೋದ್ರಿಂದ ನಾ ಇಲ್ಲಿ ಅವುಗಳನ್ನು ಬರೆದಿಲ್ಲ. ಈ ಕ್ವಶನ್ ನಿಮಗೆ ರಿಪೀಟ್ ಆಗೈತಿ, ಇದಾಗಿರ್ಬೋದು. ಆಮೇಲೆ ಇಲ್ಲಿ ನೋಡ್ರಿ, ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆಯಲ್ಲಿನ ಹಂತಗಳನ್ನು ವಿವರಿಸಿ. ಮಾಡೆಲ್ ಕ್ವಶನ್ ಪೇಪರ್ 1ನಲ್ಲೂ ಕೇಳ್ಯಾರ, ಹಾಗೆ ಮಾಡೆಲ್ ಕ್ವಶನ್ ಪೇಪರ್ 2ರಲ್ಲೂ ಈ ಒಂದು ಕ್ವಶನನ್ನು ಕೇಳ್ಯಾರ. ಸೊ ಇದ್ರೊಳಗೆ ನೋಡ್ರಿ, ಸೊ ನೀವು ಟೋಟಲಾಗಿ 8 ಅಂಕದ ಪ್ರಶ್ನೆಗಳಿಗೆ ಯಾವ್ಯಾವ ಚಾಪ್ಟರನ್ನು ಓದಬೇಕು ಅಂತಂದ್ರೆ, ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಫಸ್ಟ್ ಚಾಪ್ಟರಲ್ಲಿ 1 ಕ್ವಶನ್. ನೆಕ್ಸ್ಟ್ 5ನೇ ಚಾಪ್ಟರ್ ಸಂಘಟಿಸುವಿಕೆಯಲ್ಲಿ 1 ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ 6ನೇ ಚಾಪ್ಟರ್ ಸಿಬ್ಬಂದಿ ನಿರ್ವಹಣೆಯಲ್ಲಿ 1 ಕ್ವಶನ್. ನೆಕ್ಸ್ಟ್ 7ನೇ ಚಾಪ್ಟರು ನಿರ್ದೇಶಿಸುವಿಕೆಯಲ್ಲಿ 1 ಕ್ವಶನ್. ಹಾಗೆ 10ನೇ ಚಾಪ್ಟರ್ ಅಂತಂದರೆ 10th ಚಾಪ್ಟರ್ ಮಾರಾಟ ಪ್ರಕ್ರಿಯೆಯಲ್ಲಿ 1 ಕ್ವಶನ್ ಕೇಳ್ತಾರೆ. ಸೊ ಇಷ್ಟು ಚಾಪ್ಟರಲ್ಲಿ ನೀವು ಯಾವುದಾದ್ರೂ 3 ಚಾಪ್ಟರನ್ನು ಪ್ರಿಪೇರ್ ಆದ್ರಿ ಅಂತಂದ್ರೆ ನೀವು ಆರಾಮಾಗಿ 8 ಮಾರ್ಕ್ಸ್ ಕ್ವಶನಲ್ಲಿ
ಕ್ವಶನ್ಗೆ ನೀವು ಆನ್ಸರ್ನ ಮಾಡ್ಬೋದು. ಇಲ್ಲ ನಾನು ಓವರಾಲ್ ಆಗಿ ಎಲ್ಲ ಕ್ವಶನ್ಗಳನ್ನು ಓದ್ಕೊತೀನಿ, ನನಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ನಾನು ಬರಿತೀನಿ ಅಂತಂದರೆ ನೀವು ಈ ಒಂದು ಎಲ್ಲ ಕ್ವಶನ್ಗಳನ್ನು ಓದ್ಕೋಬೋದು. ಇಲ್ಲ ಅಂತಂದ್ರೆ ನಾನು ಚಾಪ್ಟರ್ ವೈಸ್ 8 ಮಾರ್ಕ್ಸ್ ಕ್ವಶನನ್ನು ನಿಮಗೆ ಇವಾಗಲೇ ಕೊಟ್ಟಿನಲ್ಲ, ಆ ಒಂದು ವಿಡಿಯೋನ ನಾನು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಹೋಗಿ ನೀವು ಯಾವ ಚಾಪ್ಟರ್ ಈಸಿ ಆಗುತ್ತಾ ಆ ಒಂದು ಚಾಪ್ಟರ್ನ ಕ್ವಶನನ್ನು ನೀವು ಪ್ರಿಪೇರ್ ಆಗ್ಬೋದು. ಇಲ್ಲ ಅಂತಂದರೆ ಈ ಎಲ್ಲ ಕ್ವಶನ್ಗಳನ್ನು ನೀವು ಪ್ರಿಪೇರ್ ಆಗ್ರಿ. ಸೊ ಇದರಲ್ಲಿ ಇರಲಿಲ್ಲ ಅಂತಂದರೆ ಇಲ್ಲಿ ಯಾವ್ಯಾವ ಚಾಪ್ಟರಿಂದ ಕ್ವಶನ್ಗಳು ಬಂದವಂತೇಳಿ ಇದರಲ್ಲಿ ನೋಡಿಕೊಂಡು ನೀವು ಆ ಒಂದು ಕ್ವಶನ್ಗಳಿಗೆ ಪ್ರಿಪೇರ್ ಆದ್ರಿ ಅಂತಂದರೆ ನೀವು ಆರಾಮಾಗಿ 8 ಅಂಕದ ಪ್ರಶ್ನೆಗಳನ್ನು ಆನ್ಸರ್ನ ಮಾಡ್ತೀರಿ. ಸೊ ಇಷ್ಟು 8 ಅಂಕದ ಪ್ರಮುಖ ಪ್ರಶ್ನೆಗಳಾಗಿರ್ತವೆ. ಸೊ ಆಲ್ಮೋಸ್ಟ್ ಆಲ್ ಇವು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ರಿಪೀಟೆಡ್ ಕ್ವಶನ್ಗಳಾಗಿರ್ತವೆ. ಸೊ ಇವುಗಳನ್ನು ನೋಡಿಕೊಂಡು ಹೋಗ್ರಿ. ಸೊ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ನಿಸ್ತು ಅಂತಂದ್ರೆ ಒಂದು ಲೈಕ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.